ಸರಿಸುಮಾರು 7 ವರ್ಷಗಳಿಂದ ಸತತವಾಗಿ ನಾವು ಮೀನು ಕೃಷಿಯನ್ನು ಮಾಡುತ್ತಿದ್ದೇವೆ. ಈ ಮೀನು ಕೃಷಿಯಲ್ಲಿ ಏನು ಲಾಭ ಎಂದರೆ ನಮಗೆ 3 ರೀತಿಯ ಲಾಭ ಉಂಟು. ಇದರಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ನಮಗೆ ಪ್ರಪ್ರಥಮವಾಗಿ ಕಂಡು ಬಂದಿದೆ. ಮೀನು ಕೃಷಿ ಕೇವಲ ಸಮುದ್ರ ತೀರಕ್ಕೆ ಸೀಮಿತವಾಗಿಲ್ಲ. ಗುಡ್ಡ ಸಾಲಿನಲ್ಲಿಯೂ ಇದನ್ನ ವೈಜ್ಞಾನಿಕ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಮೂಡುಬಿದಿರೆಯ ಪಿಣಪಿಲ್ಲದ ಯುವ ಕೃಷಿಕ ರಾಜೇಶ್ ಕೋಟ್ಯಾನ್. ಮನೆಯ ಹಿಂಭಾಗದಲ್ಲಿದ್ದ ಗುಡ್ಡ ಮಾದರಿಯ ಸ್ಥಳದಲ್ಲಿ ಸಮತಟ್ಟು ಮಾಡಿ ಹೊಂಡ ತೋಡಿದರು. ಅನಂತರ ಮೀನು ಕೃಷಿಗೆ ಮುಂದಾದರು. ಕೂಡಲೇ ಮೀನುಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ ಇಲಾಖೆಯ ವತಿಯಿಂದ ಮೀನುಗಾರಿಕೆಗೆ ಬೇಕಾಗಿರುವ ಪೂರಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಏಳು ವರ್ಷದ ಹಿಂದೆ ಸುಮಾರು 3 ರಿಂದ 5 ಲಕ್ಷ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿ ಆರಂಭಿಸಿದ ಈ ಮೀನು ಕೃಷಿ ಕೆಲವೇ ದಿನಗಳಲ್ಲಿ ಅವರ ಕೈ ಹಿಡಿಯತೊಡಗಿದೆ. ಮೀನುಗಾರಿಕೆ ಇಲಾಖೆ ಹಾಗೂ ತಜ್ಞರಿಂದ ಮಾಹಿತಿ ಪಡೆದು ಕಾಲಕಾಲಕ್ಕೆ ಹೊಸ ಪ್ರಯೋಗ ನಡೆಸಿದ ಪರಿಣಾಮ ಇಂದು ಯಶಸ್ಸು ಗಳಿಸಿದ್ದಾರೆ. ಇನ್ನು ಇಲ್ಲಿ ಮುರೇಲ್, ರೂಪ್ಚಂದ್, ರೋಹು, ಕಾಟ್ಲಾ, ಗೌರಿ ಸಹಿತ ಹಲವು ಜಾತಿಯ ಮೀನುಗಳನ್ನ ಇವರು ಸಾಕುತ್ತಿದ್ದಾರೆ. ಕನಿಷ್ಠ 1 ರಿಂದ 3 ಕೆಜಿ ತೂಕದ ಮೀನುಗಳು ಇಲ್ಲಿವೆ. ಇದಿಷ್ಟೇ ಅಲ್ಲದೆ ಹಲವು ಬಗೆಯ ಮೀನಿನ ಮರಿಗಳನ್ನು ಕೂಡ ಇವರು ಮಾರಾಟ ಮಾಡುತ್ತಿದ್ದಾರೆ. ದಿನಕ್ಕೆ 4 ರಿಂದ 5 ಕೆಜಿ ಹಾಗೂ ರವಿವಾರ ಸುಮಾರು 25 ರಿಂದ 30 ಕೆಜಿಗಳಷ್ಟು ಮೀನುಗಳು ಮಾರಾಟವಾಗುತ್ತಿದೆ. ನನ್ನ ಹೆಸರು ರಾಜೇಶ್. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ತಾಲೂಕಿನ ಪನಪಿಲ ಗ್ರಾಮದಲ್ಲಿ ಶ್ರೀರಾಜ್ ಮತ್ಸ್ಯ ಫಾರ್ಮ್ ಎಂಬ ಒಂದು ಮೀನುಗಾರಿಕೆಯನ್ನು ಆರಂಭಿಸಿದ್ದೇನೆ. ಸರಿಸುಮಾರು 7 ವರ್ಷಗಳಿಂದ ನಾನು ಮೀನು ಕೃಷಿಯನ್ನು ಮಾಡುತ್ತಿದ್ದೇನೆ. ಅಂದರೆ 2019ರಂದು ಕೋವಿಡ್ ಸಮಯದಲ್ಲಿ ನಾವೊಂದು ಕೃಷಿ ಹೊಂಡವನ್ನು ಮಾಡಿ ಅದರಲ್ಲಿ ವಿವಿಧ ತಳಿಯ ಮೀನುಗಳನ್ನು ನಾವು ಬಿಟ್ಟಿರುತ್ತೇವೆ. ಅಂದರೆ ಆ ಸಮಯದಲ್ಲಿ ನಮಗೆ ಸಹಕಾರ ನೀಡಿದವರು, ಮಾರ್ಗದರ್ಶನ ನೀಡಿದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಚೇತನ್ ಎಂಬ ಒಬ್ಬರು ಮೀನುಗಾರಿಕಾ ಇಲಾಖೆಯ ವಿಜ್ಞಾನಿಗಳಾಗಿದ್ದರು. ಅವರ ಮಾರ್ಗದರ್ಶನದ ಮೇಲೆಗೆ ನಾವು 2019ರಂದು ನಾವು ಇದರಲ್ಲಿ ನಾವು ಮೀನು ಕೃಷಿಯನ್ನು ಆರಂಭಿಸಿದ್ದೆವು. ಹಾಗೆ ಹೀಗೆ ಸರಿಸುಮಾರು 7 ವರ್ಷಗಳಿಂದ ಸತತವಾಗಿ ನಾವು ಮೀನು ಕೃಷಿಯನ್ನು ಮಾಡುತ್ತಿದ್ದೇವೆ. ಅಂದರೆ ನಾವು ಆ ಸಮಯದಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿ ಈಗ 4-5 ಕೃಷಿ ಹೊಂಡಗಳಲ್ಲಿ ಸರಿಸುಮಾರು ಒಂದು 10,000ಕ್ಕೂ ಮಿಕ್ಕಿ ಮೀನುಗಳನ್ನು ನಾವು ಸಾಕಾಣಿಕೆ ಮಾಡುತ್ತಿದ್ದೇವೆ. ಅಲ್ಲದೆ ನಾನು ಕಳೆದ 3 ವರ್ಷಗಳಿಂದ ಬೇರೆ ಬೇರೆ ತಳಿಯ ಮೀನು ಮರಿಗಳನ್ನು ಹೊರ ರಾಜ್ಯಗಳಿಂದ ತಂದು ಇಲ್ಲಿಯ ಮೀನು ಕೃಷಿಕರಿಗೆ ನೀಡುತ್ತಿದ್ದೇನೆ. ಈಗ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನನ್ನ ಪ್ರಕಾರ ಒಂದು 2,000ದಿಂದ 2,500 ತನಕ ಮೀನು ಕೃಷಿಕರು ನನ್ನಲ್ಲಿ ಕಾಂಟ್ಯಾಕ್ಟಲ್ಲಿದ್ದಾರೆ. ಅಂದರೆ ನಾನು ಅವರಿಗೆ ಆಹಾರವನ್ನು ನೀಡುತ್ತಿದ್ದೇನೆ ಹಾಗೂ ಮೀನು ಮರಿಗಳನ್ನು ನೀಡುತ್ತಿದ್ದೇನೆ. ಒಂದು ಕೆಲವರು ಮೀನುಗಳನ್ನು ನಾವೇ ವಾಪಸ್ ಪಡೆದುಕೊಂಡು ಹೊರ ರಾಜ್ಯಗಳಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. ಇದು ಎಲ್ಲರೂ ಮಾಡಬೇಕು. ಯಾಕಂದರೆ ಎಲ್ರಿಗೂ ಈಗ ನಾವು ಕೃಷಿ ಮಾಡುವಾಗ ಅಂದರೆ ಸಮಗ್ರ ಕೃಷಿ ಬೇಕು. ಅಂದರೆ ನಮ್ಮ ಹತ್ರ ಅಡಿಕೆ ಉಂಟು, ತೆಂಗು ಉಂಟು, ಅದರ ಜೊತೆಗೆ ಭತ್ತ ಉಂಟು, ಅಲ್ಲದೆ ಹೈನುಗಾರಿಕೆ ಮತ್ತು ಪೋಲ್ಟ್ರಿ, ಅಲ್ಲಿ ಕೋಳಿ ಸಾಕಾಣಿಕೆ, ಅದರೊಟ್ಟಿಗೆ ಮೀನು ಕೃಷಿ ಕೂಡ. ಹೀಗೆ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಂದರೆ ಇದ್ದ ಭೂಮಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅಲ್ಲದೆ ನಾವು ಈ ಮೀನು ಕೃಷಿಯಲ್ಲಿ ಏನು ಲಾಭ ಎಂದರೆ ನಮಗೆ 3 ರೀತಿಯ ಲಾಭ ಉಂಟು. ಏಕೆಂದರೆ ಒಂದು ನಮ್ಮ ಇದರಲ್ಲಿ ವಾಟರ್ ಸ್ಟೋರೇಜ್, ಅಂದರೆ ನಮಗೆ ನೀರಿಯನ್ನು ನಮಗೆ ಕೆಲವೊಂದು ಸಮಯದಲ್ಲಿ ನಮಗೆ ಕರೆಂಟ್ ಇರುವುದಿಲ್ಲ. ಆ ಸಮಯದಲ್ಲಿ ನಾವು ನಮ್ಮ ಎತ್ತರ ಜಾಗದಲ್ಲಿ ಕೃಷಿ ಹೊಂಡವನ್ನು ಮಾಡಿ ಅದರಲ್ಲಿ ಔಟ್ಲೆಟ್ ಕೊಟ್ಟರೆ ನಮಗೆ ನಮ್ಮ ತಗ್ಗು ಪ್ರದೇಶಕ್ಕೆ ಅಂದರೆ ಪವರ್ ಸಪ್ಲೈ ಇಲ್ಲದೇ ನಾವು ನಮ್ಮ ಕೃಷಿಗೆ ನೀರನ್ನು ಬಳಸಬಹುದು. ಇನ್ನೊಂದು ಏನಂದರೆ ಇದರಲ್ಲಿ ಮೀನು ಕೃಷಿ, ಅಂದರೆ ಮೀನನ್ನು ಮಾಡೋದ್ರಿಂದ ಇದರಲ್ಲಿ ನಮಗೂ ಕೂಡ ಹಾಗೆ ಮೀನು ನಮಗೆ ಪೌಷ್ಟಿಕವಾದ ಮೀನನ್ನು ನಮಗೆ ಬಳಸಬಹುದು, ಅವ್ರ ಇತರರಿಗೆ ವಿತರಿಸಬಹುದು. ಇನ್ನೊಂದು ನಾವು ಮೀನು ಕೃಷಿಯನ್ನು ಬಳಸಿದ ನೀರು ನಾವು ಕೃಷಿಗೆ ನೀಡಿದರೆ ಅದರಲ್ಲಿ ಅಮೋನಿಯಾ ಅಂಶ, ನೈಟ್ರೋಜನ್ ಅಂಶ ಇದ್ದು ಇದು ಕೃಷಿಗೆ ಉಪಯುಕ್ತ, ತುಂಬ ಅಂದರೆ ನಮಗೆ ಇಳುವರಿಗೆ ತುಂಬ ಒಳ್ಳೆಯದಾಗಿರುತ್ತದೆ. ಯಾಕೆಂದರೆ ನಾವು ಒಂದು 2-3 ವರ್ಷಗಳಿಂದ ನಾವು ಇದೇ ನೀರನ್ನು ನಮ್ಮ ಕೃಷಿಗೆ ಬಳಸುವುದರಿಂದ ನಮಗೆ ಉತ್ತಮವಾದ ಇಳುವರಿ ನಮಗೆ ಕೃಷಿಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಹಾಗಿರುವಾಗ ಎಲ್ಲ ನಮ್ಮ ಈ ಭಾಗದ ಅಲ್ಲದೆ ಹೊರ ಭಾಗದ ರೈತರು ನಮ್ಮ ಕೃಷಿಯೊಂದಿಗೆ ಅದರೊಟ್ಟಿಗೆ ಕೃಷಿ ಹೊಂಡಕ್ಕೆ ನಮಗೆ
ಪಂಚಾಯತ್ ಇರಬಹುದು, ಜಿಲ್ಲಾ ಪಂಚಾಯತ್ ಇರಬಹುದು, ತಾಲೂಕು ಪಂಚಾಯತ್, ಹೀಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ನಮಗೆ ವಿವಿಧ ರೀತಿಯಲ್ಲಿ ಸಹಾಯವನ್ನು ನೀಡುತ್ತಿದ್ದಾರೆ. ಅದನ್ನು ಸಹಾಯವನ್ನು ಪಡೆದುಕೊಂಡು ನಾವು ಕೃಷಿ ಹೊಂಡವನ್ನು ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯ ಮೀನು ಮರಿಗಳನ್ನು ಬಿಟ್ಟು ಇದರಲ್ಲಿ ಮೀನು ಕೃಷಿ ಮಾಡಬಹುದು. ಯಾಕೆಂದರೆ ನಮ್ಮ ಈ ಭಾಗದಲ್ಲಿ ಫಂಗಸಿಸ್ ಮತ್ತು ರೂಪ್ಚಂದ್ ಇದು ಹೊರ ರಾಜ್ಯದ ಮೀನುಗಳು. ಒಂದು ವರ್ಷದಲ್ಲಿ ನಮಗೆ 1.5-2 kg ತನಕ ಇಳುವರಿ ಬರುವ ಮೀನುಗಳು ಇವುಗಳನ್ನು ನಾವು ಜಾಸ್ತಿ ಮಾಡುವುದರಿಂದ ನಮಗೆ ಇದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಕಮ್ಮಿ ಇದಕ್ಕೆ. ಯಾಕಂದರೆ ಬೇರೆ ನಮ್ಮದು ಇದು ಸರ್ಕಾರಿ ಮೀನುಗಳಾದ ಕಟ್ಟಾರು, ಗೌರಿ ಈ ಮೀನುಗಳಲ್ಲಿ ಸ್ವಲ್ಪ ನೀರಿನಲ್ಲಿ ಏನಾದರೂ ಏರುಪೇರು, ನೀರಿನಲ್ಲಿ pH ಬ್ಯಾಲೆನ್ಸ್ ಕಡಿಮೆ ಆದರೆ, ಏನಾದ್ರು ಪಾಚಿ ಜಾಸ್ತಿ ಆದರೆ, ಅಮೋನಿಯಾ ಅಂಶ ಜಾಸ್ತಿ ಆದರೆ ಇವುಗಳು ಮೀನುಗಳು ಸಾಯ್ತವೆ. ಅದೇ ನಮ್ಮ ಇದು ರೂಪ್ಚಂದ್ ಅಂದರೆ ರೆಡ್ ಮಾಂಜಿ ಹಾಗೂ ಫಂಗಸಿಸ್ ಈ ಮೀನುಗಳು ಅಂದರೆ ಸಿಂಗಲ್ ಬೋನ್ ಮೀನುಗಳು, ಇವುಗಳನ್ನು ನಾವು ನಮ್ಮ ಕೃಷಿ ಹೊಂಡದಲ್ಲಿ ಬೆಳೆಸುವುದರಿಂದ ನಮಗೆ ಉತ್ತಮವಾದ ಇಳುವರಿ ಸಹ ನಾನು ಪಡೆಯಬಹುದು. ಮಂಗಳೂರು, ಉಡುಪಿ ಭಾಗದಿಂದಲೂ ಜನರು ಆಗಮಿಸಿ ಮೀನುಗಳನ್ನ ಕೊಂಡು ಹೋಗುತ್ತಾರೆ. ಕೆಲವು ಮೀನುಗಳು ಕೆಜಿಗೆ 300ರಿಂದ 450 ರೂಗಳಿಗೆ ಮಾರಾಟವಾಗುತ್ತಿದೆ. ಇವರ ಈ ಕೃಷಿ ಕಾರ್ಯ ಕಂಡು ಹಲವಾರು ಮಂದಿ ಇಲ್ಲಿಗೆ ಭೇಟಿ ನೀಡಿ ಪೂರಕ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ. ಮತ್ತು ಇದರಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ನಮಗೆ ಪ್ರಪ್ರಥಮವಾಗಿ ಕಂಡು ಬಂದಿದೆ. ಅದನ್ನೆಲ್ಲ ನಾವು ಮೆಟ್ಟಿ ನಿಂತು ಅಂದರೆ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯವನ್ನು ಪಡೆದು ನಾವು ಈಗ ಮೀನು ಕೃಷಿ ಮಾಡ್ತೀವಿ. ಹಾಗೆ ಈಗ ನಾನು ಯಾರಿಗೆ ಮೀನು ಮರಿಯನ್ನು ಕೊಡ್ತಿದ್ದೇನೆ ಅವರಿಗೆ ನಾನು ಮೊದಲೇ ಹೇಳ್ತೇನೆ, ಇದರಲ್ಲಿ ಈ ರೀತಿ ಸಮಸ್ಯೆ ಉಂಟು, ಇದಕ್ಕೆ ನೀವು ಈ ರೀತಿಯಾದ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ. ಆ ರೀತಿಯಾಗಿ ಈಗ ಹೆಚ್ಚಿನ ಕೃಷಿಕರಲ್ಲಿ ಈಗ ಯಾವುದೇ ರೀತಿಯ ಸಮಸ್ಯೆಗಳು ಕಂಡು ಬಂದಿರುವುದಿಲ್ಲ. ಹಾಗಿರುವಾಗ ಎಲ್ಲರೂ ಮೀನು ಕೃಷಿಯನ್ನು ಮಾಡಬೇಕು ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.